ಹೇಗೆ ಹುಟ್ಟಿದ? ಬೆಳಕಾಗಿ ಹುಟ್ಟಿದ. ಹೇಗೆ ಹುಟ್ಟಿದ? ಪ್ರಕಾಶವುಳ್ಳವನಾಗಿ ಆತನು ಹುಟ್ಟಿದ. ಗಲ್ಲಿಯಲ್ಲಿರುವಂತಹ ಕತ್ತಲೆ ಓಡಿ ಹೋಗುವಂತದಾಗಿದೆ. ಆದ್ರೆ ಈ ಕತ್ತಲೆಯನ್ನು ಮನುಷ್ಯನು, ನೀನು, ನಾನು ಯಾರು ತೆಗೆದುಹಾಕಲಿಕ್ಕೆ ಆಗುವುದಿಲ್ಲ. ಹಾಗಾದ್ರೆ ಈ ಕತ್ತಲಿಂದ ಹೊರಗಡೆ ಬರ್ಲಿಕ್ಕೆ ಮಾರ್ಗ ಇಲ್ವಾ? ಈ ಕತ್ತಲಿಂದ ಹೊರಗಡೆ ಬರೋಕ್ಕೆ ಬೇರೆ ದಾರಿ ಇಲ್ವಾ? ಖಂಡಿತ ಇದೆ. ಕತ್ತಲೆ ಜೀವನ ನನಗೆ ಬೇಡ. ಈ ಕತ್ತಲಿಂದ ನಾನು ಹೊರಗಡೆ ಬರಬೇಕು. ಈ ಕತ್ತಲೆಯಲ್ಲಿ ಎಷ್ಟು ದಿನ ನಾನು ಇರ್ತೀನೋ ಅಷ್ಟು ದಿನವರೆಗೆ ನನ್ನ ಸಮಾಧಾನ ನೆಮ್ಮದಿರಲೆಂಬುದಾಗಿ ನೀನು ಮನಸ್ಸಿನಲ್ಲಿ ತೀರ್ಮಾನ ಮಾಡಿಕೊಂಡು ಈಗ ಬೆಳಕನ್ನ ನೀನು ಎದುರು ನೋಡುವುದಾದ್ರೆ ಆ ಬೆಳಕು ನಿನ್ನ ಹೃದಯದಲ್ಲಿ ಆವರಿಸಲ್ಪಡುವಂತದಾಗಿದೆ. ಒಂದು ಸಾರಿ ಒಬ್ಬ ಹೊರಗಿನ ದೇಶದ ವ್ಯಕ್ತಿ ಒಂದು ಹಳ್ಳಿಗೆ ಬಂದ್ರಂತೆ. ಆ ಹಳ್ಳಿಗೆ ಬರುವಾಗ ತುಂಬಾ ಹಸಿದುಕೊಂಡವರಾಗಿ ಹಳ್ಳಿಯಲ್ಲಿ ಬರುವಾಗ, ಅವಾಗ ಹಳ್ಳಿಯಲ್ಲಿ ಒಬ್ಬರು ತಾಯಿ ಒಂದು ಮನೆಯಲ್ಲಿ ಊಟ ಕೊಡ್ಲಿಕ್ಕೆ ಸಿದ್ಧರಾದರು. ಅವಾಗ ಅವ್ರ ಹತ್ರ ಯಾವಾಗ ಗಂಗಳ ಇಲ್ಲ, ಪ್ಲೇಟ್ಗಳು ಇಲ್ಲ. ಅವಾಗ ಅವ್ರು ಏನು ಮಾಡಿದ್ರಂದ್ರೆ, ನಮ್ಮ ಕಡೆ, ನಮ್ಮ ಗುಲ್ಬರ್ಗ ಕಲಬುರ್ಗಿ ಅಂತ ಹೇಳೋದು, ನಮ್ಮ ಕಡೆ ಏನು ಮಾಡ್ತಾರಂದ್ರೆ ರೊಟ್ಟಿಯ ಮೇಲೇ ಪಲ್ಯ ಇಂಡೆ ಹಾಕ್ತಾರೆ. ನಮ್ಮ ಕಡೆ, ನಿಮ್ಮ ಕಡೆ ಹೆಂಗಿದೆ ನನಗೆ ಗೊತ್ತಿಲ್ಲ, ಏನಾಗ್ತಾರೆ ಅಲ್ಲ, ನಮ್ಮ ಕಡೆ ರೊಟ್ಟಿ ಮೇಲೆ ಹಾಕೊಂಡು ಹಂಗೆ ತಿಂತಾರೆ, ಪ್ಲೇಟ್ ಇಲ್ಲದೆ. ಸೊ ಅವರು ಹಳ್ಳಿಗೆ ಬರುವಾಗ ಅವ್ರ ಮನೆಯಲ್ಲಿ ಪ್ಲೇಟ್ಗಳಿಲ್ಲ. ಆಗ ರೊಟ್ಟಿ ಮೇಲಿನ ಪಲ್ಯವನ್ನು ಹಾಕಿ ಅವ್ರು ಕೊಡುವಾಗ ಆ ವ್ಯಕ್ತಿ ಆ ರೊಟ್ಟಿ ಮೇಲೆ ಇರುವಂಥ ಎಲ್ಲ ಪಲ್ಯವನ್ನು ಊಟ ಮಾಡಿ ಅದು ಪ್ಲೇಟ್ ಎಂಬುದಾಗಿ ತಿಳ್ಕೊಂಡು ಅದನ್ನು ಬಿಸಾಗಿಬಿಟ್ಟಿದ್ದಾನೆ. ತಿರುಗಿ ಅವ್ರು ತಿಳ್ಕೊಂಡ್ರು, ಯಾಕೆ ಈ ರೀತಿಯಲ್ಲಿ ಮಾಡಿದ್ರೆ? ಅವ್ರಿಗೆ ಗೊತ್ತಿಲ್ಲ ರೊಟ್ಟಿನೇ ನನ್ನ ಹೊಟ್ಟೆಯನ್ನು ತುಂಬಿಸುತ್ತದೆ, ಅದೇ ನನಗೆ ತೃಪ್ತಿ ಕೊಡ್ತಂದು ಅವ್ರಿಗೆ ಗೊತ್ತಿಲ್ಲ. ಈಗ ಕೂಡ ಈ ಸ್ಥಳದಲ್ಲಿರುವ ನಿಮಗೂ ಕೂಡ ಹಾಗೇನೆ ಆರಾಧನೆ ಸಂಪೂರ್ಣತೆ, ಹಾಡುವಂಥ ಸ್ತುತಿನೇ ಸಂಪೂರ್ಣತೆ ಎಂಬುದನ್ನು ನಾವು ತಿಳ್ಕೊಂಡ್ಬೋದು. ಆದರೆ ಸಂತೃಪ್ತಿ ಯಾವಾಗ ನಮಗೆ ಬರ್ತದೆ ಅಂದರೆ ದೇವರ ವಾಕ್ಯದ ವಚನಗಳಿಂದ ಸಂತೃಪ್ತಿ ನಮಗೆ ಸಿಗುವಂಥದ್ದಾಗಿದೆ. ಹಲ್ಲೆಲೂಯಾ. ಸೊ ಇವತ್ತು ನಾನು ನಿಮಗೋಸ್ಕರ ಒಂದು ಸಂದೇಶವನ್ನು ನಾನು ಹೊತ್ತುಕೊಂಡು ಬಂದಿದ್ದೇನೆ. ಏನು ಆ ಸಂದೇಶ ಅಂದರೆ, ಯೇಸು ಕ್ರಿಸ್ತನು ಯಾರು? ಮಾನವನ ಜೀವಿತದಲ್ಲಿ ಅನೇಕ ಆಲೋಚನೆಗಳು ಮಾನವನಲ್ಲಿ ಇದೆ. ಕೆಲವರ ಮನಸ್ಸಿನಲ್ಲಿ ಕೆಲವೊಂದು ಆಲೋಚನೆಗಳಿದೆ, ಆದರೆ ಸ್ಪಷ್ಟವಾದ ಆಲೋಚನೆ ಇನ್ನೂ ಮನುಷ್ಯರಿಗೆ ಸಿಗ್ತಾ ಇಲ್ಲ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಹೇಳ್ತಾರೆ. ಅದು ಯೇಸು ಸ್ವಾಮಿ ಯಾರು ಅಂತೇಳಿ ಸಂಕ್ಷಿಪ್ತವಾಗಿ ಒಂದು ಚಿಕ್ಕದಾಗಿ ನಿಮ್ಮ ಮುಂದೆ ಸಂದೇಶವನ್ನು ಹಂಚಿಕೊಳ್ಳಲು ನಾನು ಇಷ್ಟಪಡುವನಾಗಿದ್ದೇನೆ. ಸೊ ಯೇಸು ಸ್ವಾಮಿ ಈ ಲೋಕದಲ್ಲಿರುವಾಗ ಆತನು ಹೇಳ್ತಾನೆ, ನಾನು ಮೇಲಿನವನು, ನೀವು ಕೆಳಗಿನವರಾಗಿದ್ದೀರಾ. ನಾನು ಮೇಲಿನಿಂದ ಬಂದವನಾಗಿದ್ದೇನೆ, ನೀವು ಕೆಳಗಿನವರು ಆಗಿದ್ದೀರಾ ಎಂಬುದಾಗಿ. ಹಾಗಾದರೆ ಮೇಲಿರುವ ಆತನು ಬೆಳಕು ಉಳ್ಳವನಾಗಿದ್ದಾನೆ, ಮೇಲಿರುವ ಆತನು ಮಹಿಮೆಯಿಂದ ತುಂಬಿದವನಾಗಿದ್ದಾನೆ. ಅದೇ ಯೆಶಾಯನ ಸುಮಾರು 600 ವರ್ಷಗಳ ಹಿಂದೆ ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 9ನೇ ಅಧ್ಯಾಯ 2ನೇ ವಚನದಲ್ಲಿ ಬರೆಯಲ್ಪಡುತ್ತದೆ, ಈಗ ಕತ್ತಲೆಯಲ್ಲಿ ವಾಸಿಸುವ ಜನರಿಗೆ ದೊಡ್ಡ ಬೆಳಕು ಹೊಳೆಯಿತು. ಮತ್ತಾಯ 4:16 ಕೂಡ ಬರೆಯಲ್ಪಟ್ಟಿದೆ, ಕತ್ತಲೆಯಲ್ಲಿ ವಾಸ ಮಾಡ್ತಿರುವ ಜನರು, ಕತ್ತಲೆಯಲ್ಲಿ ಜೀವಿಸ್ತಾ ಇರುವ ಜನರಿಗೆ ದೊಡ್ಡ ಬೆಳಕು ಬಂದಿದೆ. ಇದರ ಅರ್ಥ ಯೇಸು ಕ್ರಿಸ್ತನು ಬೆಳಕಾಗಿದ್ದಾನೆ. ನಾವು ಈ ಲೋಕದಲ್ಲಿ ನಾವು ನೋಡ್ತೇವೆ, ಅನೇಕ ಬೆಳಕು ಲೋಕದಲ್ಲಿ ಇದೆ. ಅಂತರಿಕ್ಷದಲ್ಲಿ ಹಾರಾಡುವಂತ ವಿಮಾನಗಳಿಗೆ ದಾರಿ ತೋರಿಸುವಂತ ಬೆಳಕಿದೆ. ಭೂಮಿಗೆ ಪ್ರಕಾಶವನ್ನು ಕೊಡುವಂತ ಸೂರ್ಯನ ಬೆಳಕಿದೆ. ರಾತ್ರಿಯಲ್ಲಿ ಬೆಳಕು ಕೊಡಲಿಕ್ಕೆ ಚಂದ್ರನ ಬೆಳಕಿದೆ. ಈ ಸ್ಥಳದಲ್ಲಿ ನೀನು ನಾನು ಕೊಡಬೇಕಾದ್ರೆ ಇಲ್ಲಿ ಕೂಡ ಒಂದು ರೀತಿಯ ಬೆಳಕಿದೆ. ಕೊನೆಗೆ ನೀನು ಗಾಡಿಯನ್ನು ಓಡಿಸಬೇಕಾದ್ರೆ ನಿನ್ನ ಗಾಡಿಗೆ ಕೂಡ ಒಂದು ಬೆಳಕಿದೆ. ನಾನಾ ವಿಧವಾದ ಬೆಳಕುಗಳು ಲೋಕದಲ್ಲಿದೆ. ಆದರೆ ಯೇಸು ಕ್ರಿಸ್ತನು ಇರುವಂತ ಬೆಳಕು, ಆತನಲ್ಲಿರುವಂತ ಬೆಳಕು ಯಾವುದು? ಈ ಬೆಳಕು ಯಾವುದಾಗಿದೆ ಅಂದ್ರೆ ಇದು ಪ್ರತ್ಯೇಕವುಳ್ಳಂತ ಬೆಳಕು. ಇದು ಕತ್ತಲೆಯನ್ನ ತೆಗೆದು ಹಾಕುವಂತ ಬೆಳಕು. ಕತ್ತಲೆಯಲ್ಲಿ ಕೂಡ ಇದು ಪ್ರಕಾಶ ಕೊಡುತ್ತದೆ. ಹಾಗಾದ್ರೆ ಈ ಬೆಳಕಿರುವಲ್ಲಿ ಕತ್ತಲೆ ಇರಲ್ಲ. ಅದಕ್ಕೆ ಯೆಶಾಯನ ಪ್ರವಾದಿ ಬರೀತಾನೆ, ಕತ್ತಲಿರುವಂತ ಜನರಿಗೆ ಪ್ರಕಾಶ ಹೊಳಿತು. ಯೇಸು ಕ್ರಿಸ್ತನ ಈ ಲೋಕದಲ್ಲಿ ಹುಟ್ಟುವಾಗ 2000 ವರ್ಷಗಳ ಹಿಂದೆ ಕ್ರಿಸ್ತಪೂರ್ವ 5ರಲ್ಲಿ ಆತನು ಮನುಷ್ಯನಾಗಿ ಈ ಲೋಕದಲ್ಲಿ ಹುಟ್ಟಿದ. ಹೇಗೆ ಹುಟ್ಟಿದ? ಬೆಳಕಾಗಿ ಹುಟ್ಟಿದ. ಹೇಗೆ ಹುಟ್ಟಿದ? ಪ್ರಕಾಶವುಳ್ಳವನಾಗಿ ಆತನು ಹುಟ್ಟಿದ. ಆ ಪ್ರಕಾಶವು ಪ್ರತಿ ಮನುಷ್ಯನಿಗೂ ಕೂಡ ಅದು ಬೆಳಕನ್ನು ಕೊಡುವಂತದ್ದಾಗಿದೆ. ಯಾವ ಬೆಳಕು ಕೊಡುತ್ತದೆ? ಗಾಡಿ ನಮಗೆ ದಾರಿಯನ್ನು ತೋರಿಸ್ತದೆ. ಸೂರ್ಯನ ಬೆಳಕು ಭೂಮಿಗೆ ಅದು ಕೊಡುವಂತದಾಗಿ ಪ್ರತಿ ಮಾನವನು ಕೂಡ ಸಂಚರಿಸಲಿಕ್ಕೆ. ಆದರೆ ಈ ಬೆಳಕು ಯಾವುದಕ್ಕೆ ಕೊಡುವಂತದ್ದಾಗಿದೆ? ವಾಕ್ಯ ಹೇಳ್ತದೆ, ಕತ್ತಲೆ ಪಾಪಕ್ಕೆ ಸಮಾನವಾಗಿದೆ. ಕತ್ತಲೆ ಅಂದ್ರೆ ಪಾಪವಾಗಿದೆ. ಮಾನವನ ಜೀವಿತದಲ್ಲಿ ಪಾಪ ಇರುವುದರಿಂದ ಆ ಪಾಪಕ್ಕೆ ಬೆಳಕನ್ನು ಕೊಡಲಿಕ್ಕೆ ಯೇಸು ಕ್ರಿಸ್ತನು ಬಂದಿದವನಾಗಿದ್ದಾನೆ. ಹಲ್ಲೆಲೂಯಾ. ನೋಡಿ, ಈ ಬೆಳಕು ಪ್ರತ್ಯೇಕವಾದಂತ ಬೆಳಕು. ಈ ಬೆಳಕು ಕತ್ತಲೆಯನ್ನ ತೆಗೆದುಹಾಕುವಂತ ಬೆಳಕಾಗಿದೆ. ಸರ್, ನಮ್ಮ ಕತ್ತಲೆಯನ್ನು ನಾವು ತೆಗೆದುಹಾಕೋಬಹುದಾ? ನಿನ್ನ ಮನೆ ಕತ್ತಲೆ ನೀನು ತೆಗೆದುಹಾಕೋಬಹುದು. ಒಂದು ಲೈಟ್ ನಿನ್ನ ಮನೆಯಲ್ಲಿ ಹಾಕಿದ್ರೆ ಸಾಕು, ನಿನ್ನ ಮನೆಯಲ್ಲಿರುವ ಕತ್ತಲು ಹೋಗಿಬಿಡ್ತದೆ.
ಅಥವಾ ನಿನ್ನ ಗಲ್ಲಿಯಲ್ಲಿ ಬೆಳಕು ಬೇಕಾದ್ರೆ ನಿನ್ನ ಕಂಬಕ್ಕೆ ಒಂದು ಲೈಟ್ ಹಾಕಿದ್ರೆ ಸಾಕು, ನಿನ್ನ ಗಲ್ಲಿಯಲ್ಲಿರುವಂತಹ ಕತ್ತಲೆ ಓಡಿ ಹೋಗುವಂಥದ್ದಾಗಿದೆ. ಆದರೆ ಈ ಕತ್ತಲೆಯನ್ನು ಮನುಷ್ಯನು, ನೀನು, ನಾನು ಯಾರು ತೆಗೆದುಹಾಕಲಿಕ್ಕೆ ಆಗುವುದಿಲ್ಲ. ಕಾರಣ ಏನೆಂದ್ರೆ ವಾಕ್ಯ ಹೇಳುತ್ತದೆ, ಒಬ್ಬ ಕುರುಡನು ಇನ್ನೊಬ್ಬ ಕುರುಡನಿಗೆ ದಾರಿಯನ್ನು ತೋರಿಸಲಿಕ್ಕೆ ಆಗುವುದಿಲ್ಲ. ಒಂದು ವೇಳೆ ಅವರು ದಾರಿಯನ್ನು ತೋರಿಸಲಿಕ್ಕೆ ಹೋಗುವುದಾದರೆ ಇಬ್ಬರು ಕೂಡ ಹೋಗಿ ತಗ್ಗಿನಲ್ಲಿ ಬೀಳುವವರಾಗಿದ್ದಾರೆ. ಅಂದ್ರೆ ಅರ್ಥ, ಪ್ರತಿ ಮಾನವನು ಕೂಡ ಕತ್ತಲಲ್ಲಿದ್ದಾನೆ. ವಾಕ್ಯ ಹೇಳುತ್ತದೆ, ನೀತಿವಂತನಿಲ್ಲ, ಒಬ್ಬನೂ ಇಲ್ಲ, ಎಲ್ಲರೂ ಕೂಡ ಪಾಪ ಮಾಡಿ ದೇವರ ಮಹಿಮೆಯನ್ನ ಹೊಂದದೆ ಹೋಗಿದ್ದಾರೆ. ಅಂದ್ರೆ ಪ್ರತಿ ಮಾನವನು ಕೂಡ ದೇವರ ದೃಷ್ಟಿಯಲ್ಲಿ ಆತನ ಹೃದಯ, ಆತನ ಜೀವಿತ ಕತ್ತಲೆಯಿಂದ ತುಂಬಲ್ಪಟ್ಟಿದೆ. ಕೆಲವರೆಲ್ಲ ಹೇಳ್ತಾರೆ, ಸರ್ ನಾನು ಏನು ಪಾಪ ಮಾಡಲಿಲ್ಲ, ಯಾವುದು ತಪ್ಪು ನಾವು ಮಾಡಲಿಲ್ಲ ಎಂಬುದಾಗಿ. ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತದೆ, ಜನ್ಮ ಪಾಪ ಎಂಬುದಾಗಿ. ಹಾಗೂ ಮಾನವನು ಮಾಡಿರುವಂಥ ಕರ್ಮ ಪಾಪಗಳು, ಈ ಪಾಪಗಳು ನಮ್ಮನ್ನ ಕತ್ತಲೆ ಜೀವಿತಕ್ಕೆ ನಮ್ಮನ್ನ ನಡೆಸುವಂತವಾಗಿವೆ. ಹಾಗಾದ್ರೆ ಈ ಕತ್ತಲಿಂದ ಹೊರಗಡೆ ಬರಲಿಕ್ಕೆ ಮಾರ್ಗ ಇಲ್ವಾ? ಈ ಕತ್ತಲಿಂದ ಹೊರಗಡೆ ಬರಲಿಕ್ಕೆ ಬೇರೆ ದಾರಿ ಇಲ್ವಾ? ಖಂಡಿತ ಇದೆ. ಅದಕ್ಕೆ ಯೇಸು ಕ್ರಿಸ್ತನು ಈ ಲೋಕದಲ್ಲಿ 2000 ವರ್ಷಗಳ ಹಿಂದೆ ಈ ಲೋಕಕ್ಕೆ ಆತನು ಬಂದವನಾಗಿದ್ದಾನೆ. ಹಾಗಾದ್ರೆ ಸಾರ್, ಈ ಕತ್ತಲೆಂದ್ರೆ ಎಂತ ಪಾಪ? ದೇವರ ವಾಕ್ಯ ಹೇಳ್ತದೆ, ಜಾರತ್ವ, ವ್ಯಭಿಚಾರ, ಬಂಡುತನ, ಕುಡುಕತನ, ದ್ವೇಷ, ಹೊಟ್ಟೆ ಕಿಚ್ಚು, ಜಗಳ, ಅಸೂಹೆ, ಭಿನ್ನಮತ, ನಾನಾ ವಿಧವಾದ ಪಾಪದ ಕಾರ್ಯಗಳ ಲೋಕದಲ್ಲಿದೆ. ಇವೆಲ್ಲವೂ ಮಾನವ ಹೃದಯದಲ್ಲಿ ತುಂಬಿರುವುದರಿಂದ ಇಡೀ ಮಾನವನ ಜೀವಿತವೇ ಕತ್ತಲೆಯಾಗಿ ತುಂಬಲ್ಪಟ್ಟಿದೆ. ಅದಕ್ಕೆ ಜೀವನದಲ್ಲಿ ಸಂತೋಷ ಇಲ್ಲ, ಅದಕ್ಕೆ ಜೀವನದಲ್ಲಿ ನೆಮ್ಮದಿ ಇಲ್ಲ. ಎಷ್ಟೋ ಮಾನವನು ದುಡಿತಾನೆ, ಏನೆಲ್ಲ ಸಂಪಾದನೆ ಮಾಡ್ತಾನೆ, ಆದರೂ ಸಂತೋಷ ಇಲ್ಲ. ಯಾಕೆ? 3 ಹೊತ್ತು ಸರಿಯಾಗಿ ಊಟ ಮಾಡ್ತಾನೆ, ಕೈ ತುಂಬ ಸಂಬಳ ಇದೆ, ಏನೆಲ್ಲ ಇದ್ರೂ ಕೂಡ ಸಂತೋಷ ಪಡ್ಲಿಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಮಾನವನ ಜೀವಿತ ಕತ್ತಲಿಂದ ತುಂಬಲ್ಪಟ್ಟಿದೆ. ಕಳೆದ ಗುರುವಾರದಲ್ಲಿ ಒಂದು ಸ್ಥಳಕ್ಕೆ ನಾನು ಪ್ರಾರ್ಥನೆಗೆ ಹೋಗುವಾಗ ಒಬ್ಬ ವ್ಯಕ್ತಿ ಬಂದು ಹೇಳ್ತಾನೆ, ಸಾರ್ ನನ್ನ ಜೀವಿತನೇ ಕತ್ತಲೆಯಾಗಿದೆ, ನಾನು ಏನು ಮಾಡಬೇಕು? ಏನು ಮಾಡಬೇಕಾಗಿಲ್ಲ, ನಿನಗೋಸ್ಕರ ಒಂದು ಬೆಳಕು ಸಿದ್ಧವಾಗಿದೆ. ಹಲ್ಲೆಲೂಯಾ. ಆ ಬೆಳಕನ್ನು ನೀನು ಸ್ವೀಕರಿಸಬೇಕಷ್ಟೇ. ಆ ಬೆಳಕು ನಿನ್ನಲ್ಲಿರುವ ಕತ್ತಲೆಯನ್ನು ಅದು ತೆಗೆದುಹಾಕುವಂಥದ್ದಾಗಿದೆ. ಅದಕ್ಕೆ 2000 ವರ್ಷಗಳಿಂದ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದನೆಂಬುದಾಗಿ ನಾವು ನೋಡುವಂತರಾಗಿದ್ದೇವೆ ಪ್ರಿಯರೇ. ಹೌದು, ಪ್ರತಿ ಮಾನವನಲ್ಲಿ ಕತ್ತಲಿರುವುದರಿಂದ ತನ್ನ ಕತ್ತಲೆಯನ್ನು ತಾನೇ ತೆಗೆದುಹಾಕಿಕೊಳ್ಳಿಕ್ಕೆ ಆಗುವುದಿಲ್ಲ. ಹಾಗಾದ್ರೆ ನಮಗೆ ಬೆಳಕು ಬೇಕು. ಎಲ್ಲದಕ್ಕೂ ಬೆಳಕಿದೆ, ಮನೆಗೂ ಬೆಳಕಿದೆ, ಹೋಗುವಂಥ ಗಾಡಿಗೆ ಬೆಳಕಿದೆ, ನೀನು ಸಂಚಾರ ಮಾಡಲಿಕ್ಕೆ ಸೂರ್ಯನ ಬೆಳಕಿದೆ, ರಾತ್ರಿ ಹೊರಗಡೆ ಹೋಗ್ಬೇಕಾದ್ರೆ ಚಂದ್ರನ ಬೆಳಕಿದೆ, ಅಂತರಿಕ್ಷದಲ್ಲಿ ಹಾರಾಡಬೇಕಾದ್ರೆ ಮೇಲೆ ಬೆಳಕಿದೆ, ಎಲ್ಲದಕ್ಕೂ ದಾರಿ ತೋರಿಸುವಂತ ಬೆಳಕಿದೆ. ಆದರೆ ನಿನ್ನ ಜೀವನಕ್ಕೆ ದಾರಿ ತೋರಿಸುವಂತ ಒಂದು ನಿಜವಾದ ಬೆಳಕು ಇವತ್ತು ಮಾನವನು ಕಂಡುಕೊಳ್ಳಲಿಕ್ಕೆ ಆಗುತ್ತಾ ಇಲ್ಲ. ಕಾರಣ ಏನಂದ್ರೆ ಆ ಬೆಳಕಿನ ವಿಷಯದಲ್ಲಿ ಗೊತ್ತಿಲ್ಲ. ಅದನ್ನು ಗೊತ್ತು ಮಾಡಲಿಕ್ಕೆ ದೇವದೂತರು ಸುದ್ದಿಯನ್ನ ಸಾರಿದರು, ಅದನ್ನು ಗೊತ್ತು ಮಾಡಲಿಕ್ಕೆ ಕುರುಬರು ಹೋಗಿ ಸುದ್ದಿಯನ್ನ ಸಾರಿದರು. ಈ ಬೆಳಕು ಪ್ರತಿ ಮಾನವನ ಜೀವಿತಕ್ಕೂ ಅದು ಬೆಳಕನ್ನ ಕೊಡುವಂಥದ್ದಾಗಿದೆ ಪ್ರೇರೆ. ಸಾರ್ ಏನಾದರೂ ಖರ್ಚು ಮಾಡಬೇಕಾ? ಇದಕ್ಕೆ ಏನು ಖರ್ಚು ಮಾಡಬೇಕಾಗಿಲ್ಲ, 1 ರೂಪಾಯಿ ಕೂಡ ಖರ್ಚು ಮಾಡಬೇಕಾಗಿಲ್ಲ. ಒಂದೇ ಒಂದು, ನಿನ್ನ ಜೀವಿತದಲ್ಲಿ ಈ ಕತ್ತಲೆ ಜೀವನ ನನಗೆ ಬೇಡ, ಈ ಕತ್ತಲಿಂದ ನಾನು ಹೊರಗಡೆ ಬರಬೇಕು, ಈ ಕತ್ತಲೆಯಲ್ಲಿ ಎಷ್ಟು ದಿನ ನಾನು ಇರ್ತೀನೋ ಅಷ್ಟು ದಿನವರೆಗೆ ನನ್ನ ಸಮಾಧಾನ ನೆಮ್ಮದಿರಲೆಂಬುದಾಗಿ ನೀನು ಮನಸ್ಸಿನಲ್ಲಿ ತೀರ್ಮಾನ ಮಾಡಿಕೊಂಡು ಈಗ ಬೆಳಕನ್ನು ನೀನು ಎದುರು ನೋಡುವುದಾದರೆ ಆ ಬೆಳಕು ನಿನ್ನ ಹೃದಯದಲ್ಲಿ ಆವರಿಸಲ್ಪಡುವಂಥದ್ದಾಗಿದೆ. ಹಲ್ಲೆಲೂಯಾ. ಹಾಗಾಗಿ ಪ್ರತಿ ಮಾನವನಿಗೆ ಬೇಕಾಗಿರುವಂಥ ಈ ಬೆಳಕನ್ನ ಕರ್ತನು ಕೊಡುವವನಾಗಿದ್ದಾನೆ. ಅದಕ್ಕೆ ಇವತ್ತು ಅನೇಕರು ಈ ಬೆಳಕನ್ನು ಹೊಂದಿಕೊಂಡವರಾಗಿ ಅವರ ಕತ್ತಲೆಯನ್ನ ತೆಗೆದುಹಾಕಿಕೊಂಡವರಾಗಿದ್ದಾರೆ. ಅದಕ್ಕೆ ನೋಡಿ, ಪ್ರತಿ ಸಾರಿ ದೇವರ ಸನ್ನಿಧಾನಕ್ಕೆ ಬರುವಾಗ, ದೇವರ ಆಲಯಕ್ಕೆ ಬರುವಾಗ ಪ್ರತಿ ಮಾನವನು ಕೂಡ ಜೀವಿತದಲ್ಲಿ ಒಂದು ಬದಲಾವಣೆ ನಾವು ನೋಡ್ತೇವೆ. ಕುಡಿಯುವವನು ಕುಡಿಯೋದನ್ನು ಬಿಟ್ಟು ದೇವರ ಆಲಯಕ್ಕೆ ಹೋಗ್ತಾ ಇದ್ದಾನೆ. ರಸ್ತೆಯಲ್ಲಿ ಮನಸ್ಸು ಬಂದ ಹಾಗೆ ತಿರುಗುವವನು, ತನ್ನ ಜೀವಿತವನ್ನು ಕೆಟ್ಟದಾಗಿ ಜೀವಿಸುವಂತವನು ಸಂಪೂರ್ಣ ಬದಲಾವಣೆಯಾಗಿ ದೇವರ ಆಲಯಕ್ಕೆ ಹೋಗ್ತಾ ಇದ್ದಾನೆ. ತನ್ನ ಜೀವಿತದಲ್ಲಿ, ತನ್ನ ಕುಟುಂಬದಲ್ಲಿ ಕಣ್ಣೀರು ಸುರಿಸುವಂತ ಪರಿಸ್ಥಿತಿಗಳಿರುವಂತವರು ಇವತ್ತು ಸಂತೋಷದಲ್ಲಿ ಇದ್ದಾರೆಂದ್ರೆ, ತಮ್ಮ ಜೀವಿತವನ್ನು ಬದಲಾವಣೆ ಮಾಡಿಕೊಂಡಿದ್ದಾರೆಂದ್ರೆ ಅವರ ಜೀವನದಲ್ಲಿ ಬೆಳಕಾಗಿ ಕರ್ತನೇನಾಗಿದ್ದಾನೆ, ಬಂದವನಾಗಿದ್ದಾನೆ. ಹಲ್ಲೆಲೂಯಾ. ಸ್ವಾಮಿ ಅವರ ಹೆಸರನ್ನು ಬದಲಾಯಿಸಲಿಲ್ಲ, ಅವರ ಊರನ್ನ ಬದಲಾಯಿಸಲಿಲ್ಲ, ಅವರ ಜಾತಿಯನ್ನ ಬದಲಾಯಿಸಲಿಲ್ಲ, ಅವರನ್ನು ಬದಲಾಯಿಸಿದ್ದು ಒಂದೇ, ಅವರಲ್ಲಿರುವಂತ ಕತ್ತಲೆಯನ್ನ ತೆಗೆದು ಹಾಕಿದವನಾಗಿದ್ದಾನೆ. ಅದಕ್ಕೆ ಜನರು ಇವತ್ತು ಸಭೆಗಳಿಗೆ ಹೋಗ್ತಾರೆ. ನೋಡಿ, ಸ್ವಾಮಿ ಅವರ ಜೀವಿತದಲ್ಲಿ ಒಳಗಿರುವಂತ ಕತ್ತಲೆ ತೆಗೆದಾಗಕ್ಕೆ ಜನರು ಒಳ್ಳೆಯವರಾಗ್ತಾ ಇದ್ದಾರೆ. ಇವತ್ತು ಬಹಳ ಜನ ಆ ಬೆಳಕನ್ನು ಹೊಂದಿಕೊಂಡುವಾಗ, ಆ ಬೆಳಕಿನಲ್ಲಿ ಜೀವಿಸುವಾಗ ಇವತ್ತು ಬಹಳ ಜನ ಹೇಳ್ತಾರೆ, ನೀನು ಸಂಪೂರ್ಣ ಬದಲಾವಣೆ ಆಗಿದೆಯೋ, ನೀನು ಮೊದಲಿನ ಹಾಗೆ ಇಲ್ಲ. ಏನು ಬದಲಾವಣೆ ಆಗಿದೆ? ಒಂದೇ ಬದಲಾವಣೆ ಆಗಿದೆ, ಹೃದಯ ಬದಲಾವಣೆ ಆಗಿದೆ.
ಹೃದಯದಲ್ಲಿರುವ ಕತ್ತಲೆ ಅವರ ಜೀವಿತವನ್ನು ಬಿಟ್ಟು ತೊಲಗಿ ಹೋಗಿದೆ. ಅದಕ್ಕೆ ಆತನು ಒಳ್ಳೆಯವನಾಗಿ ಜೀವಿಸ್ತಾ ಇದ್ದಾನೆ. ಆತನ ಜೀವಿತದಲ್ಲಿ ಬೆಳಕು ಬಂದಿದೆ. ಅದಕ್ಕೆ ಒಂದು ಸುಂದರವಾದ ಹಾಡನ್ನು ಹಾಡಿದರು. ಕತ್ತಲೆಯ ಬಾಳಲ್ಲಿ ಬೆಳಕು ತಂದೆ, ಪಾಪಿಯ ಮುಖದಲ್ಲಿ ನಗು ತಂದೆ, యేసయ్య యేసయ్య ಹೊಸ ಬಾಳು ನೀಡಿರುವೆ. ಸ್ವಾಮಿ ಅವನ ಕತ್ತಲ ಜೀವಿತವನ್ನು ತೆಗೆದು ಹೊಸ ಬಾಳನ್ನ ಜೀವಿತದಲ್ಲಿ ಕೊಟ್ಟಿದ್ದಕ್ಕಾಗಿ ಆತನ ಜೀವಿತವು ಬದಲಾವಣೆ ಆಗಿದೆ. ಈ ಕತ್ತಲನ್ನು ತೆಗೆದಾಕಕ್ಕೆ ಸ್ವಾಮಿ ಬಂದಿದ್ದಾನೆ. ನಿನ್ನ ಜೀವಿತದಲ್ಲಿ ಸಂಪೂರ್ಣವಾಗಿರುವಂಥ ಕತ್ತಲನ್ನು ತೆಗೆದುಹಾಕಿ ಬೆಳಕಿನ ನಡೆಸುವುದಕ್ಕಾಗಿಯೇ ಸ್ವಾಮಿ ಸಿದ್ಧನಾಗಿ ಈ ಲೋಕಕ್ಕೆ ಬಂದವನಾಗಿದ್ದಾನೆ ಪ್ರೇರೆ. ಹೌದು, ಸ್ವಾಮಿ ಸಂಪೂರ್ಣವಾಗಿ ನಿನ್ನ ಜೀವಿತವನ್ನು ಬದಲಾಯಿಸಲಿಕ್ಕೆ ಆತನು ಇಷ್ಟಪಡುವವನಾಗಿದ್ದಾನೆ. ಅದಕ್ಕಾಗಿ ಆತನು ಈ ಲೋಕದಲ್ಲಿ ಬಂದಿದ್ದಾನೆ. ನೋಡಿ, ಪ್ರತಿಯೊಂದಕ್ಕೂ ಬೆಳಕಿರುವ ಹಾಗೆ ಸ್ವಾಮಿ ನಮ್ಮ ಹೃದಯಕ್ಕೆ ಬೆಳಕಾಗಿದ್ದಾನೆ. ಯೇಸು ಸ್ವಾಮಿ ಯಾವುದಕ್ಕೆ ಬೆಳಕಾಗಿದ್ದಾನೆ ಹೇಳಿ ಒಂದು ಸಾರಿ ಬಾಯಿ ತೆರೆದು. ಯಾವುದಕ್ಕೆ? ನಿನ್ನ ಮನೆಗೆ ಬೆಳಕಿದೆನಾ? ನಿನ್ನ ಗಾಡಿಗೆ ಬೆಳಕಿದೆನಾ? ನೀನು ಹಗಲಿನ ಸಂಚರಿಸುವ ಸೂರ್ಯನ ಬೆಳಕು ನಿನಗಿದೆನಾ? ರಾತ್ರಿ ಹೋಗ್ಬೇಕಾದ್ರೆ ಚಂದ್ರನ ಬೆಳಕನ್ನು ನೀನು ನೋಡ್ತೀಯಾ? ಅಂತರಿಕ್ಷದಲ್ಲಿ ಹಾರಾಡಬೇಕಾದ ಅವುಗಳಿಗೆ ದಾರಿ ತೋರಿಸ್ಕೆ ಬೆಳಕಿದೆನಾ? ಹಾಗಾದ್ರೆ ನಿನಗೂ ಬೆಳಕಿದೆನಾ? ನಿನ್ನ ಆತ್ಮಕ್ಕೆ ಯೇಸುವೆ ಆ ಬೆಳಕಾಗಿದ್ದಾನೆ. ಯೇಸುವೆ ಆ ಬೆಳಕನ್ನು ಕೊಡುವನಾಗಿದ್ದಾನೆ. ಇವತ್ತಿಗೂ ಆ ಬೆಳಕನ್ನು ಅಪೇಕ್ಷಿಸ ಪಡುವವರಿಗೆ, ಆ ಬೆಳಕನ್ನು ಎದುರು ನೋಡುವವರಿಗೆ ಸ್ವಾಮಿ ಕೊಡಲಿಕ್ಕೆ ಸಿದ್ಧನಾಗಿದ್ದಾನೆ. ಮಾನವನು ಪಾಪದಲ್ಲಿಯೇ ಜೀವಿಸುತ್ತಾ, ಪಾಪದಲ್ಲಿಯೇ ಬದುಕುತ್ತಾ, ಪಾಪದಲ್ಲಿ ಮುಂದುವರಿತಾ ಇದ್ದಾನೆ. ಇದರ ಅರ್ಥ ಅವನ ಜೀವನವೇ ಕತ್ತಲಲ್ಲಿ ನಡೀತಾ ಇದೆ. ಈ ಕತ್ತಲಿಂದ ಹೊರಗಡೆ ಬರುವುದಕ್ಕೆ ಮಾನವನು ಇಷ್ಟಪಡುವುದಾದರೆ ಸ್ವಾಮಿನ ಹೃದಯದಲ್ಲಿ ಬೆಳಕನ್ನ ಕೊಡಲಿಕ್ಕೆ ಸಿದ್ಧನಾಗಿದ್ದಾನೆ. ಇವತ್ತು ಎಷ್ಟೋ ಜನ ಕಣ್ಣೀರು ಸುರಿಸ್ತಾ ಇದ್ದಾರೆ ಕತ್ತಲಲ್ಲಿ ಇರುವುದರಿಂದ. ಎಷ್ಟೋ ಜನ ಇವತ್ತು ಕುಡಿಯುವುದರಿಂದ ಅವರ ಕುಟುಂಬದಲ್ಲಿ ಎಷ್ಟೋ ಜನ ಒಂದು ಬಡತನಕ್ಕೆ ಈಡಾಗ್ತಾ ಇದ್ದಾರೆ. ಎಷ್ಟೋ ಜನ ಪಾಪದ ಕಾರ್ಯದಲ್ಲಿ ಜೀವಿಸುವುದರಿಂದ ಪ್ರತಿದಿನ ಕುಟುಂಬದಲ್ಲಿ ಸಮಾಧಾನ ಇಲ್ಲ, ನೆಮ್ಮದಿನೇ ಇಲ್ಲ. ಆ ರೀತಿಯಲ್ಲಿ ಜೀವಿಸ್ತಾ ಇರುವುದರಿಂದ ಅನೇಕರು ಕೂಡ ಇವತ್ತು ಕಣ್ಣೀರಿನ ಪಾಲಾಗ್ತಾ ಇದ್ದಾರೆ. ಅನೇಕರು ಸಾಲಗಳ ಪಾಲಾಗ್ತಾ ಇದ್ದಾರೆ. ಅನೇಕರು ಅವಮಾನಕ್ಕೆ ಒಳಗಾಗ್ತಾ ಇದ್ದಾರೆ. ಇವೆಲ್ಲವೂ ನಿನ್ನ ಜೀವನದಿಂದ ಹೊರಗಡೆ ಹೋಗ್ಬೇಕಾದ್ರೆ ನಿನಗೆ ಬೆಳಕು ಬೇಕಾಗಿದೆ. ಕತ್ತಲು ಯಾರಿಗೆ ಇಷ್ಟ ಇಲ್ಲ? ಸ್ವಾಮಿಗೂ ಕೂಡ ನಿನ್ನ ಕತ್ತಲಲ್ಲಿ ಜೀವಿಸುವುದು ಇಷ್ಟ ಇಲ್ಲ. ಅದಕ್ಕೆ ಸ್ವಾಮಿ ಲೋಕಕ್ಕೆ ಬಂದವನಾಗಿದ್ದಾನೆ. ಹಲ್ಲೆಲೂಯಾ. ಎಷ್ಟು ಜನ ಹೇಳ್ತೀನಿ, ನನ್ನ ಜೀವನದಲ್ಲಿ ಒಂದು ನಿಜವಾದಂಥ ಒಂದು ಸಂತೋಷ, ಆನಂದ ನನ್ನ ಜೀವನದಲ್ಲಿ ಇಲ್ಲ ಸರ್. ಎಷ್ಟೋ ಸಾರಿ ನಾನು ಪ್ರಯತ್ನ ಪಡ್ತೇನೆ, ಎಷ್ಟೋ ಸಾರಿ ಯಾವುದಕ್ಕಾಗಿ ನಾನು ತವಕ ಪಡ್ತೇನೆ, ಇಂದು ಕೂಡ ನಾನು ಕಾಣಲಿಕ್ಕೆ ಆಗ್ತಾ ಇಲ್ಲ ಎಂಬುದಾಗಿ ನೀವು ಬಯಸ್ತಾ ಇದ್ದೀರಾ? ಈಗ ಸ್ವಾಮಿ ಬೆಳಕು ನಿಮ್ಮಲ್ಲಿ ಬರುವಂಥದ್ದಾಗಿದೆ. ಆ ಬೆಳಕು ನಿಮ್ಮ ಜೀವಿತದಲ್ಲಿ ಸಂಪೂರ್ಣವಾದಂಥ ಒಂದು ಆನಂದವನ್ನ, ನೆಮ್ಮದಿಯನ್ನು ನಿಮಗೆ ಕೊಡುವಂಥದ್ದಾಗಿದೆ, ಸಂತೃಪ್ತಿಯನ್ನ ನಿಮಗೆ ಕೊಡುವಂತಾಗಿದೆ. ಅದಕ್ಕಾಗಿ ಪ್ರತಿ ಮಾನವನ ಜೀವಿತದಲ್ಲಿ ಬೆಳಕು ಬೇಕಾಗಿದೆ. ಪಕ್ಕದವ್ರಿಗೆ ಹೇಳ್ರಿ, ಪ್ರತಿಯೊಬ್ಬರಿಗೂ ಬೆಳಕು ಬೇಕಾಗಿದೆ. ಓಕೆ, ಯಾರಿಗಾದ್ರೂ ಬೆಳಕು ಬೇಡ ಅಂದ್ರೆ ಸ್ವಲ್ಪ ಅಲ್ಲೋ ಕತ್ತಲಿದ್ರೆ ಗೊತ್ತಾಗುತ್ತೆ ಬೆಳಕಿನ ಬೆಲೆ ಏನೆಂಬುದಾಗಿ. ಹಾಗಾಗಿ ಇವತ್ತು ಮನುಷ್ಯನ ಬದಲಾವಣೆ ಆಗ್ತಾ ಇಲ್ಲ, ಅವನ ಜಾತಿ ಬದಲಾವಣೆ ಆಗ್ತಾ ಇಲ್ಲ, ಅವನ ಧರ್ಮ ಬದಲಾವಣೆ ಆಗ್ತಾ ಇಲ್ಲ. ಅವನ ಹೃದಯದಲ್ಲಿರುವ ಕತ್ತಲೆ ಇವತ್ತು ಹೊರಡು ಹೋಗ್ತಾ ಇದೆ. ಅದಕ್ಕೆ ಜನರು ದೇವರ ಆಲಯಕ್ಕೆ ಸೇರ್ತಾ ಇದ್ದಾರೆ. ಅದಕ್ಕೆ ಜನರು ಸ್ವಸ್ಥರಾಗಿ ದೇವರ ಆಲಯದಲ್ಲಿ ಆರಾಧನೆ ಮಾಡ್ತಾ ಇದ್ದಾರೆ. ಆಮೆನ್. ಇಡೀ ಸತ್ಯವೇದದಲ್ಲಿ ಎಲ್ಲಿ ಬರೆಯಲ್ಪಟ್ಟಿಲ್ಲ, ನೀವು ನನ್ನ ಮೇಲೆ ವಿಶ್ವಾಸ ಮಾಡಿದ್ರೆ, ನೀವು ನನ್ನನ್ನು ನಂಬಿದ್ರೆ ಇಗೋ ನೀವು ಕ್ರೈಸ್ತರಾಗ್ತೀರಂತ ಎಲ್ಲೂ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿಲ್ಲ. ಸ್ವಾಮಿ ಹೇಳಿದ್ದಾನೆ, ಆತನ ಮಕ್ಕಳಾಗ್ತೀರಾ, ಬೆಳಕಿನವರಾಗ್ತೀರಾ, ಯಾಜಕರಾಗ್ತೀರಾ, ಸ್ವಕೀಯ ಜನರು ನೀವಾಗ್ತೀರಾ ಎಂಬುದಾಗಿ. ಅದಕ್ಕೆ ಸ್ವಾಮಿ ಹೇಳ್ತಾನೆ ಯೋಹಾನ 8ನೇ ಅಧ್ಯಾಯ 12ನೇ ವಚನದಲ್ಲಿ, ನಾನೇ ಲೋಕಕ್ಕೆ ಬೆಳಕಾಗಿದ್ದೇನೆ. ಇಡೀ ಲೋಕಕ್ಕೆ ಆತನು ಬೆಳಕ. ಲೋಕ ಅಂದ್ರೆ ಅರ್ಥ ಒಂದು ಕುಲ ಅಲ್ಲ, ಒಂದು ಜಾತಿ ಅಲ್ಲ, ಒಂದು ಜನಾಂಗವಲ್ಲ, ಒಂದು ಬಣ್ಣದವರು ಅಲ್ಲ. ಪ್ರತಿ ಮನುಷ್ಯನಿಗಾಗಿ, ಪ್ರತಿ ರಾಜ್ಯದವರಿಗಾಗಿ, ಪ್ರತಿ ದೇಶದವರಿಗಾಗಿ, ಎಲ್ಲರಿಗೋಸ್ಕರ ಆತನು ಬೆಳಕಾಗಿದ್ದಾನೆ. ಹಲ್ಲೆಲೂಯಾ. ಇಡೀ ಪ್ರಪಂಚಕ್ಕೆ ಸೂರ್ಯನ ಹೇಗೆ ಬೆಳಕು ಒಂದೇ ಇದೆಯೋ ಅದೇ ರೀತಿಯಲ್ಲಿ ಯೇಸು ಸ್ವಾಮಿ ಇಡೀ ಮಾನವನ ಜೀವಿತದಲ್ಲಿ ಕತ್ತಲೆಯನ್ನ ತೆಗೆದುಹಾಕಲಿಕ್ಕೆ ಒಬ್ಬನೇ ಆತನು ಬೆಳಕಾಗಿದ್ದಾನೆ. ಅದಕ್ಕೆ ನಮ್ಮ ಜೀವನದಲ್ಲಿ ಆ ಒಂದು ಬೆಳಕನ್ನ ನಾವು ಆಹ್ವಾನ ಮಾಡಬೇಕಾಗಿದೆ. ಯಾಕೆ ಯೇಸು ಸ್ವಾಮಿ ನಮಗೆ ಬೇಕು? ಯಾಕೆ ಯೇಸು ಸ್ವಾಮಿಯನ್ನು ಆರಾಧನೆ ಮಾಡಬೇಕು? ಯಾಕೆ ಯೇಸು ಸ್ವಾಮಿಯನ್ನು ನಾವು ಪ್ರೀತಿ ಮಾಡಬೇಕಂದ್ರೆ ನಮ್ಮ ಕತ್ತಲ ಜೀವನವು ತೊಲಗಿಪಟ್ಟು ಆ ಬೆಳಕಿನ ಜೀವನದಲ್ಲಿ ನಡೆಯುವುದಕ್ಕಾಗಿ. ಅದಕ್ಕೆ ಸ್ವಾಮಿ ಹೇಳ್ತಾನೆ, ನಾನೇ ಲೋಕಕ್ಕೆ ಬೆಳಕಾಗಿದ್ದೇನೆ, ನನ್ನನ್ನು ಅನುಸರಿಸುವವನು ಕತ್ತಲೆಯಲ್ಲಿ ನಡೆಯುವುದಿಲ್ಲ, ಜೀವ ಕೊಡುವ ಬೆಳಕನ್ನ ಹೊಂದಿದ್ದಾನೆ.
ನನ್ನನ್ನು ಅನುಸಾರ ಮಾಡುವವನು, ನನ್ನನ್ನು ಹಿಂಬಾಲಿಸುವಂಥವನು, ನನ್ನ ಮಾತುಗಳನ್ನು ಕೈಕೊಡು ನಡೆಯುವವನು ಕತ್ತಲೆಯಲ್ಲಿ ನಡೆಯುವುದಿಲ್ಲ. ಗಮನಿಸಿ, ಇವತ್ತು ಸಭೆಗಳು ಹೋಗ್ತಾ ಇರುವವರು, ಸಭೆಯಲ್ಲಿ ದೇವರನ್ನ ಆರಾಧನೆ ಮಾಡ್ತಾ ಇರುವವರು, ಸಭೆಯಲ್ಲಿ ದೇವರನ್ನು ಸ್ತುತಿಸ್ತಾ ಇರುವವರು, ಅವರ ಜೀವನದಲ್ಲಿ ನಾವು ನೋಡ್ತೇವೆ ಕತ್ತಲೆಗೆ ಜಾಗವನ್ನು ಅವರು ಕೊಡುವುದಿಲ್ಲ. ಯಾರು ಸಭೆಗೆ ಹೋಗ್ತಾ ಇಲ್ಲ, ಯಾರು ಸಭೆಯಲ್ಲಿ ದೇವರನ್ನ ಆರಾಧನೆ ಮಾಡ್ತಾ ಇಲ್ಲ ಅಂದರೆ ಕತ್ತಲೆ ಅವರಿಗೋಸ್ಕರ ಸಿದ್ಧವಾಗಿ ಕಾಯ್ದಿದೆ ಎಂಬುದಾಗಿ ಅರ್ಥ. ಅದಕ್ಕೆ ಸ್ವಾಮಿ ಹೇಳ್ತಾನೆ, ನನ್ನನ್ನು ಅನುಸರಿಸುವವನು ಕತ್ತಲೆಯಲ್ಲಿ ನಡೆಯದ ಜೀವ ಕೊಡುವ ಬೆಳಕನ್ನು ಹೊಂದಿದವನಾಗಿದ್ದಾನೆ. ಎಷ್ಟು ಜನಗೆ ಈ ಬೆಳಕು ಬೇಕಾಗಿದೆ? ಸ್ವಾಮಿಗೆ ನೀನು ಕೇಳಬೇಕಾಗಿದೆ, ಸ್ವಾಮಿ ನಾನು ಕತ್ತಲೆಯಲ್ಲಿ ಇರಲಿಕ್ಕೆ ನನಗಿಷ್ಟ ಇಲ್ಲಪ್ಪ, ಕತ್ತಲಲ್ಲಿ ಬದುಕಲಿಕ್ಕೆ ನನಗಿಷ್ಟ ಇಲ್ಲ, ಕತ್ತಲಲ್ಲಿ ಅನೇಕ ವರ್ಷಗಳಿಂದ ಜೀವಿಸ್ತಾ ಇದ್ದೇನೆ, ಅನೇಕ ದಿನಗಳಿಂದ ನಾನು ಜೀವಿಸ್ತಾ ಇದ್ದೇನೆ, ಈ ಕತ್ತಲಿಂದ ಯಾವುದು ನನಗೆ ಪ್ರಯೋಜನ ಆಗಲಿಲ್ಲ, ಇಡೀ ನನ್ನ ಕುಟುಂಬ ನನ್ನ ಜೀವನ ಕಣ್ಣೀರಿಗೆ ಪಾಲಾಗಿದೆ ಹೊರತು ಈ ಕತ್ತಲಿಂದ ಯಾವುದು ನನಗೆ ಲಾಭವಾಗಿಲ್ಲ ಸ್ವಾಮಿ. ಇಗೋ ನಿನ್ನ ಬೆಳಕು ನನಗೆ ಬೇಕು, ನನ್ನ ಜೀವನ ಬದಲಾವಣೆ ಆಗಬೇಕು, ನನ್ನ ಹೃದಯ ಬದಲಾವಣೆ ಆಗಬೇಕಂತೇಳಿ ಒಂದು ಸಾರಿ ನೀನು ಸ್ವರ ಎತ್ತಿ ಸ್ವಾಮಿಗೆ ಕೇಳುವುದಾದರೆ ಈಗ ನಿನ್ನಲ್ಲಿರುವ ಪ್ರತಿ ಕತ್ತಲೆಯನ್ನು ತೆಗೆದುಹಾಕಿ ತನ್ನ ಬೆಳಕನ್ನು ನಿನಗೆ ಆತನು ಕೊಡುವವನಾಗಿದ್ದಾನೆ. ಹಲ್ಲೆಲೂಯಾ. ಬೆಳಕಾಗಿರುವ ಆತನೇ ನಿನ್ನ ಜೀವನದಲ್ಲಿ ವಾಸ ಮಾಡುವನಾಗಿದ್ದಾನೆ. ಅದಕ್ಕೆ ಈ ಲೋಕಕ್ಕೆ ಬಂದಿದ್ದಾನೆ. ಆ ಸ್ವರ್ಗವನ್ನು ಬಿಟ್ಟು ಬಂದಂತ ಉದ್ದೇಶ ಅದೇನೆ. ಮನುಷ್ಯನಾಗಿ ಬಂದನು, ಪ್ರಾಣಿಯಾಗಿ ಬರಲಿಲ್ಲ, ಪಕ್ಷಿಯಾಗಿ ಬರಲಿಲ್ಲ, ಕ್ರಿಮಿ ಕೀಟವಾಗಿ ಬರಲಿಲ್ಲ. ನಾವು ಹೇಗಿದ್ದೇವೋ ಹಾಗೆ ಆತನು ಬಂದನು. ನಾವು ಆಡುವ ಹಾಗೆ ಊಟ ಆತನು ಮಾಡಿದನು, ನಾವು ನಿದ್ರಿಸುವ ಹಾಗೆ ಆತ ನಿದ್ರಿಸಿದನು, ನಾವು ನಡೆದ ಹಾಗೆ ಆತ ನಡೆದನು. ಕಾರಣ ಮಾನವನ ಜೊತೆಯಲ್ಲೇ ಇದ್ದು ಮಾನವನ ಜೊತೆ ಮಾತನಾಡಿ ಆತನಲ್ಲಿರುವ ಬೆಳಕನ್ನು ಮಾನವನಿಗೆ ಕೊಡುವುದಕ್ಕಾಗಿ. ಇವಾಗ ಒಂದು ತೀರ್ಮಾನವನ್ನು ನೀವು ತೆಗೆದುಕೊಳ್ಳುವುದಾದರೆ, ನಾನು ಬೆಳಕಿನಲ್ಲಿ ನಡೀಲಿಕ್ಕೆ ನಾನು ಇಷ್ಟಪಡ್ತೇನೆ, ಬೆಳಕಿನ ಜೀವನ ನನಗೆ ಬೇಕು. ಹೇಗೆ ನನ್ನ ಮನೆಗೆ ಬೆಳಕಿರ್ತದೋ ಹಾಗೆ ನನ್ನ ಹೃದಯಕ್ಕೂ ಕೂಡ ಬೆಳಕು ಬೇಕೆಂಬುದಾಗಿ ನೀನು ಇಷ್ಟಪಡುವುದಾದರೆ ಸ್ವಾಮಿ ಇವತ್ತು ನಿನಗೆ ಬೆಳಕನ್ನು ಕೊಡಲಿಕ್ಕೆ ಸಿದ್ಧನಾಗಿದ್ದಾನೆ. యేసయ్య యేసయ్య ಹೊಸ ಬಾಳು ನೀಡಿರುವೆ, ನನ್ನ ಕತ್ತಲೆಯ ಬಾಳಲ್ಲಿ ಬೆಳಕು ತಂದೆ, ಪಾಪಿಯ ಮುಖದಲ್ಲಿ ನಗು ತಂದೆ. యేసయ్య యేసయ్య ಹೊಸ ಬಾಳು ನೀ